ಮೋದಿ ಆಗಲಿ ಕೇಂದ್ರ ಮಂತ್ರಿ ಆಗಲಿ ಯಾವುದನ್ನು ಕೂಡ ಒಂದು ಪಿಟಿಕಂತ ಮಾತಾಡ್ತಿಲ್ಲ. ಇದು ಅತ್ಯಂತ ನೋವಿನ ವಿಚಾರ. ಯಾರು ಭ್ರಷ್ಟಾಚಾರಗಳಿದ್ದಾರೆ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದಾರೆ. ಯಾರು ಅನಾಚಾರ ಮಾಡ್ತಾರೆ ಇವತ್ತು ಕೇಂದ್ರ ಸರ್ಕಾರ ನಡೆಸ್ತಾರೆ. ಕೇಂದ್ರ ಸರ್ಕಾರ ನಡೆಸಿರುವಂತಹ ಭ್ರಷ್ಟಾಚಾರ ವಿರುದ್ಧ ಲಕ್ಷಾಂತರ ಜನ ಇವತ್ತು ಬೀದಿಗಿದ್ದಾರೆ. ಇವತ್ತು ದೆಹಲಿಯಲ್ಲಿ ಇವತ್ತು ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಸಂಸತ್ ಛಲವನ್ನ ಕಾರ್ಯಕ್ರಮ ನಡೆಸಿದ್ದಾರೆ. ಸರ್ಕಾರವನ್ನು ರಚಿಸಿದಂತ ಬಿಜೆಪಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಮೇಲೆ, ಯುವಕರ ಮೇಲೆ ಒಂದು ಅವರ ಬದುಕಿನ ಜೊತೆ ಆಟ ಆಡ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಭಾರತ ದೇಶದ ಎಲ್ಲಾ ಮೂಲೆ ಎಲ್ಲಾ ರಂಗದಲ್ಲೂ ಕೂಡ ಬಿಜೆಪಿ ಪಕ್ಷ ಲೂಟಿಯನ್ನ ಮಾಡ್ತಿದೆ ಹೊರತು ಯಾರ ಹಿತಾಸಕ್ತಿ ಕಾಯುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳ್ಬೋದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ದೇಶಾದ್ಯಂತ ಯುವಜನರು, ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅತ್ಯಂತ ಅವ್ಯವಹಾರ, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಕೇಂದ್ರ ಸರ್ಕಾರ, ಅವರ ಶಿಕ್ಷಣ ಮಂತ್ರಿ ಏನಿದ್ದಾರೆ, ಇದ್ರ ಬಗ್ಗೆ ಮೋದಿ ಆಗಲಿ ಕೇಂದ್ರ ಮಂತ್ರಿ ಆಗಲಿ ಯಾವುದನ್ನು ಕೂಡ ಒಂದು ಪಿಟಿಕಂತ ಮಾತಾಡ್ತಿಲ್ಲ. ಇದು ಅತ್ಯಂತ ನೋವಿನ ವಿಚಾರ. ಯಾರು ಭ್ರಷ್ಟಾಚಾರಗಳಿದ್ದಾರೆ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದಾರೆ. ಯಾರು ಅನಾಚಾರ ಮಾಡ್ತಾರೆ ಇವತ್ತು ಕೇಂದ್ರ ಸರ್ಕಾರ ನಡೆಸ್ತಾರೆ. ಇವತ್ತು ಲಕ್ಷಾಂತರ ಜನರ ಭವಿಷ್ಯದ ಜೊತೆಗೆ ಅವರ ಜೀವನ ಜೊತೆಗೆ ಚೆಲ್ಲಾಟ ಆಡ್ತಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತೇನು ಕಳೆದ 22-30 ದಿನಗಳಿಂದ ಪ್ರತಿಭಟನೆ ನಡೀತಾ ಇತ್ತು. ಅದರ ರೂವಾರಿಯಾಗಿದ್ದಂತ ಡಿಕೆ ಅವರಾಗ್ಲಿ ಮತ್ತು ವಾಗ್ಸಿಂಗ್ ಅವರಾಗ್ಲಿ, ಏನು ಸೋನಮ್ಮ ವಾಗ್ಸಿಂಗ್ ಅವರ ಅನಿರ್ದಿಷ್ಟವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಅನಾಮತ್ತಾಗಿ ಅವರನ್ನ ಅಪ್ರಜಾತಾಂತ್ರಿಕವಾಗಿ ಅವರು ಎತ್ಕೊಂಡೋಗಿ ಅವರು ಬಂಧಿಸಿದ್ದಾರೆ. ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು ಮತ್ತು ದೇಶಾದ್ಯಂತ ಜನರ ಎಲ್ಲರ ಧ್ವನಿ ಇವತ್ತು ಕೇಂದ್ರ ಸರ್ಕಾರ ನಡೆಸಿರುವಂತಹ ಭ್ರಷ್ಟಾಚಾರ ವಿರುದ್ಧ ಲಕ್ಷಾಂತರ ಜನ ಇವತ್ತು ಬೀದಿಗಿದ್ದಾರೆ. ಇವತ್ತು ದೆಹಲಿಯಲ್ಲಿ ಇವತ್ತು ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಸಂಸತ್ ಛಲವನ್ನ ಕಾರ್ಯಕ್ರಮ ನಡೆಸಿದ್ದಾರೆ. ಅದ್ರ ಭಾಗವಾಗಿ ಇವತ್ತು ರಾಯಚೂರಿನಲ್ಲೂ ಕೂಡ ಎಲ್ಲ ಪ್ರಜ್ಞಾವಂತರ ಸಂಘಟನೆಗಳು, ವಿಚಾರವಂತರು, ದಲಿತ ಮತ್ತು ರೈತ ಮುಖಂಡರು ಎಲ್ಲರೂ ಒಟ್ಟು ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆಗೆ ನಾವೆಲ್ಲ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ನೀಟನ ವ್ಯವಸ್ಥೆ ಇದೆಯಂತ ರದ್ದುಪಡಿಸಬೇಕು ಮತ್ತು ಏನು ನೀಟ್ ವ್ಯವಸ್ಥೆಯಲ್ಲಿ ಅವ್ಯವಹಾರ ಆಗಿದೆ ಅದರ ಬಗ್ಗೆ ತನಿಖೆ ಆಗಬೇಕು. ಕೂಡಲೇ ಕೇಂದ್ರ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸುವತ್ತು ರಾಯಚೂರಿನಲ್ಲೂ ಕೂಡ ಎಲ್ಲಾ ಪ್ರಜ್ಞಾವಂತರ ವಿದ್ಯಾರ್ಥಿಗಳು, ಯುವಜನರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇವತ್ತು ರಾಜ್ಯದಲ್ಲಿ ದೇಶಾದ್ಯಂತ ಎಲ್ಲ ಕಡೆ ನಡೀತಾ ಇದೆ. ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ನಾವು ಕೇಂದ್ರ ಸರ್ಕಾರವನ್ನ ಮತ್ತು ಅದರ ಮುಖ್ಯವಾಗಿ ಏನ್ ನರೇಂದ್ರ ಮೋದಿ ಅವರು 56 ಇಂಚಿನ ಇದೆ ಅಂತ ಹೇಳ್ತಾರೆ. ಇವತ್ತು ಯಾರ ನೋವಿಗೂ ಸ್ಪಂದಿಸ್ತಿಲ್ಲ. ಅವರ ಜನರ ಕಷ್ಟಗಳಿಗೂ ಯಾರು ಸ್ಪಂದಿಸ್ತಿಲ್ಲ. ಯಾವ ಕನಿಷ್ಠ ಜನ ಬೀದಿ ಬಂದ್ ಮಾಡ್ತಾರೆ, ಡೆಮಾಕ್ರೆಟಿಕ್ ಆಗಿ ಬಹಳ ಶಾಂತಿಯುತ ಪ್ರತಿಭಟನೆ ಮಾಡ್ತಾರೆ. ಅದು ಯಾವುದನ್ನು ಕೂಡ ಅವ್ರ ಲೆಕ್ಕ ತಗೊಂತಿಲ್ಲ. ಭಾರತ ದೇಶದಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಘೋಷಣೆಗಳೊಂದಿಗೆ ಇವತ್ತು ಸರ್ಕಾರವನ್ನು ರಚಿಸಿದಂತ ಬಿಜೆಪಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಮೇಲೆ, ಯುವಕರ ಮೇಲೆ ಒಂದು ಅವರ ಬದುಕಿನ ಜೊತೆ ಆಟ ಆಡ್ತಾರೆ ಅಂತ ಹೇಳ್ಬೋದು. ಇವತ್ತು ಧಾರ್ಮಿಕ ವಿಚಾರವಾಗಿ ಏನೋ ಒಂದು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಧರ್ಮದ ಹೆಸರಿನಲ್ಲಿ, ರಾಮನ ಹೆಸರಿನಲ್ಲಿ ಕೂಡ ಲೂಟಿ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು, ಯುವಜನರ ಭವಿಷ್ಯದ ಜೊತೆಗೆ ನೀಟವನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ, ಅದರಲ್ಲೂ ಕೂಡ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಮಾಫಿಯವನ್ನ ಮಾಡಿ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಅಲ್ಲಿ ಕೂಡ ಲೂಟಿಯನ್ನ ಮಾಡ್ತಿದ್ದಾರೆ. ಅಂದ್ರೆ ಭಾರತ ದೇಶದ ಎಲ್ಲಾ ಮೂಲೆ ಎಲ್ಲಾ ರಂಗದಲ್ಲೂ ಕೂಡ ಬಿಜೆಪಿ ಪಕ್ಷ ಲೂಟಿಯನ್ನ ಮಾಡ್ತಿದೆ ಹೊರತು ಯಾರ ಹಿತಾಸಕ್ತಿ ಕಾಯುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳ್ಬೋದು. ಇವತ್ತು ಸೋನಂ ವಾಗ್ಚುಕ್ ಎಂಬ ವಿಜ್ಞಾನಿಗಳವರು ಮೋಸ್ಟ್ ಹೈಯೆಸ್ಟ್ ಶಿಕ್ಷಣವನ್ನು ಪಡೆದವರು, ಅವರ ಒಂದು ಪ್ರತಿಭಟನೆಯನ್ನ ಒಂದು ಹತ್ತಿಕ್ಕುವಂತ ಕೆಲಸ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ನೋಡ್ತಾ ಇರಬಹುದು ದೇಶದಾದ್ಯಂತ ಇವತ್ತು ಯಾವ ಮಟ್ಟಿಗೆ ಇವತ್ತು ಚಳವಳಿಯನ್ನ ತೀವ್ರಗೊಳಿದೆ ಅಂತ ಹೇಳಿದ್ರೆ, ಒಂದು ಪ್ರಜಾಪ್ರಭುತ್ವ ಕಗ್ಗೊಲೆಯನ್ನ ಇವತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಕೂಡಲೇ ಶಿಕ್ಷಣ ಸಚಿವ ರಾಜೀನಾಮೆ ಕೊಡದೇ ಇದ್ರೆ ನಾವು ಇನ್ನಷ್ಟು ಹೋರಾಟ ಇಡೀ ದೇಶದಾದ್ಯಂತ ತೀವ್ರಗೊಳಿಸಬೇಕಾಗುತ್ತೆ ಅಂತ ಹೇಳ್ತೇವೆ. ಕೇಂದ್ರದ ಬಿಜೆಪಿ ಸರ್ಕಾರ ಕೂಡ ಭಾರತ ದೇಶದಲ್ಲಿ ಎಲ್ಲಾ SC ST OBC ಯಾರು ಸಹ ಹಿತವನ್ನ ಕಾಪಾಡ್ತಿಲ್ಲ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಕೂಡ ಕಿತ್ತು ಒಯ್ಯುವಂತ ಕೆಲಸವನ್ನ ನಾವು ಎಲ್ಲಾ ಭಾಗದಲ್ಲಿ ಹೋರಾಟ ಮಾಡಿ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಎಲ್ಲ ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಬಂದಾಗಿನಿಂದ ದೇಶ ವಿರೋಧಿ ಕಾನೂನುಗಳನ್ನೇ ಇವರು ಮಾಡ್ತಾ ಇದ್ದಾರೆ. ಯಾರ SC ST OBC ಗಳನ್ನ ಯಾರು ಸಹ ಹಿತವನ್ನ ಕಾಪಾಡ್ತಾ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ.
ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ